ನಮಸ್ಕಾರ. ಇವತ್ತು ಮುಂಡಕ್ಕಿ ಚೂಡ ಮಾಡೋದನ್ನು ನೋಡುವ. ಮಳೆ ಬರುವಾಗ ಒಂದು ಲೋಟ ಕಾಫಿ, ಹಾಲು, ಚಹಾ ಏನಾದರೂ ಇಟ್ಕೊಂಡು ಇದನ್ನು ಚೂಡ ತಿಂತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಬಾಣಲೆಗೆ ಒಂದು 6ರಿಂದ 7 ಚಮಚ ತೆಂಗಿನೆಣ್ಣೆ ಹಾಕಿದೆ. ಅದಕ್ಕೆ ಒಂದು 8 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಬೇಕು. ಆಮೇಲೆ ಅದಕ್ಕೆ ಉದ್ದಿನಬೇಳೆನ 1 ಚಮಚ ಹಾಕಿದೆ. ಸ್ವಲ್ಪ ಕೆಂಪಾಗುತ್ತಂತ ಅನಿಸುವಾಗ ಅದಕ್ಕೆ ಸಾಸಿವೆ ಒಂದು ಅರ್ಧ ಚಮಚ ಸಾಕು, ಕರಿಬೇವು 2 ಎಸಳು ಹಾಕಿ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ ನೆಲಗಡಲೆ ಬೀಜ ಹಾಕಿ ಸ್ವಲ್ಪ ಹುರಿದು ಅರಿಶಿನ 1 ಚಮಚ ಹಾಕಿದೆ. ಉಪ್ಪು ನಾನು ಒಂದು ದೊಡ್ಡ ಅರ್ಧ ಲೀಟ್ರ್ ಆಗುವಷ್ಟು ಮುಂಡಕ್ಕಿ ಮಾಡ್ತಾಯಿದ್ದೆ. ಅದಕ್ಕೆ ತಕ್ಕನಾಗಿ ಒಂದು ಮುಕ್ಕಾಲು ಚಮಚ ಉಪ್ಪು, ಖಾರದ ಪುಡಿ 1/4 ಚಮಚ ಹಾಕಿ ಎಲ್ಲ ಮಿಕ್ಸ್ ಮಾಡಿದರೆ ಆಯಿತು. ಉರಿ ಸಿಮ್ಮಲ್ಲೇ ಇರಲಿ. ಈಗ ಗರಿಗರಿಯಾದ ಮುಂಡಕ್ಕಿನ ಅದಕ್ಕೆ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಒಲೆ ಆಫ್ ಮಾಡಿಕೊಳ್ಳಿ. ಕೂಡಲೇ ಮಿಕ್ಸ್ ಮಾಡಿದರೆ ಆ ಎಣ್ಣೆಯಿಂದ ಮುಂಡಕ್ಕಿಗೆಲ್ಲ ಹಿಡಿತದೆ. ಅದಕ್ಕೆ ಸಕ್ಕರೆ ಪುಡಿ ಮಾಡ್ಕೊಂಡದನ್ನು ಒಂದು 3 ಚಮಚ ಹಾಕಿದೆ. ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ, ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಒಳ್ಳೆ ರೀತಿ ಕಲಸಿದ್ರೆ ಆಯ್ತು. ಅದನ್ನು ಆಮೇಲೆ ತುಪ್ಪ ಒಗ್ಗರಣೆ ಮಾಡಿ ಗೋಡಂಬಿನ ಹುರಿದು ಮೇಲಿಂದ ಹಾಕಿದರೆ ಪರಿಮಳ ಚೆನ್ನಾಗಿರುತ್ತೆ. ತುಪ್ಪದ ಪರಿಮಳ ಬರುತ್ತೆ. ಜೋರಾಗಿ ಮಳೆ ಬರುವಾಗ ತಿನ್ನಲಿಕ್ಕೆ ಸೂಪರ್. ಈಗ ಇದಕ್ಕೆ ಮಿಕ್ಸ್ ಮಾಡಿ ಕಲಸಿ ಒಂದು ಏರ್ ಟೈಟ್ ಡಬ್ಬಕ್ಕೆ ಹಾಕಿಟ್ರೆ 15 ದಿನ ಆದರೂ ಏನು ಹಾಳಾಗೋದಿಲ್ಲ. ತಿನ್ನಲಿಕ್ಕೂ ತುಂಬ ರುಚಿ. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು.